ಮೇಜರ್ ನಮ್ಮ ಕ್ಯಾಮ್ರಾಮನ್ ಸರ್, ಅವರು ಫ್ರೇಮ್ ಇಟ್ರೆ ಅಂದ್ರೆ ನಾವು ಮೊದ್ಲೇ ಡಿಸೈಡೆಡ್. ನಾವು ಲೊಕೇಶನ್ಗೆ ಹೋದಾಗ ಸರ್ ಇಲ್ಲ ಅಂದ್ರೆ ನಮ್ದೊಂದು 4-5 ಕಲರ್ ಪ್ಯಾಲೆಟ್ ಇತ್ತು. ಅಂದ್ರೆ ನಾವು ಫಸ್ಟ್ ಕತೆ ಕೇಳಿದಾಗ ನಮ್ಮ ಕ್ಯಾಮ್ರಾಮನ್ ಕಾರ್ತಿಕ್ ಸರ್ ಅವ್ರು ಹೇಳಿದ್ರು, ಸರ್ ನಾವೊಂದು ಈ ತರ ಪ್ಯಾಲೆಟ್ ಅಲ್ಲಿ ಮಾಡೋಣ. ಅಂದ್ರೆ ಆಕ್ಚುಲಿ ಒಬ್ರು ಸಿನಿಮಾಗೆ ಸಿನಿಮಾಟೋಗ್ರಾಫರ್ ವೆರಿ ಇಂಪಾರ್ಟೆಂಟ್. ಹೌದು. ಸೊ ನಾನು ಅವ್ರದ್ದು ಹೊಯ್ಸಳ ಸಿನಿಮಾ ನೋಡಿದ್ದೆ. ಅದು ಅನ್ಕೊಂಡಿದ್ದೆ ಯಾವತ್ತ ಮುಂದೊಂದ್ ದಿನ ಅವ್ರ ಜೊತೆ ಕೆಲಸ ಮಾಡೋಣ ಅಂತ. ಬಟ್ ನನ್ನ ಅದೃಷ್ಟ ಇರ್ಬೇಕು, ಫಸ್ಟ್ ಟೆಕ್ನಿಷಿಯನ್ ಓಕೆ ಆಗಿದ್ದೆ ಅವರು ನಮ್ಮ ಸಿನಿಮಾಲಿ. ಸೊ ಕತೆ ಓಕೆ ಆಗಿದ ತಕ್ಷಣ ಅವ್ರ ಹತ್ರ ಹೋಗಿ ಡಿಸ್ಕಸ್ ಮಾಡಿದೆ. ಅವರು ಕತೆ ಮಾಡ್ತೀನಿ ಅಂತಂದ್ರು. ಸರಿ, ನಾನು ಅಮ್ಮವ್ರ ಹತ್ರ ಮಾತಾಡಿದೆ, ಅಮ್ಮ ಈ ತರ ಒಬ್ರು ಕ್ಯಾಮ್ರಾಮನ್ ಓಕೆ ಮಾಡಿದೀನಿ ಅಂತ. ಅವರೊಂದು ಶೋರೀಲ್ ಮಾಡಿದ್ರು, ಅವ್ರದ್ದು ಶೋರೀಲ್ ಇತ್ತು, ಅವ್ರು ಯಾವ್ದಾದ್ರು ಮಾಡಿದ್ರು ಅಂತ. ಅದನ್ನ ಕಳ್ಸಿದ್ರು, ಅಮ್ಮವ್ರಿಗೆ ಕಳಿಸ್ತೆ ಅದನ್ನ. ನಿನ್ಗೆ ಓಕೆನಾ, ಅವ್ರು ನಿನ್ ಕೆಲಸ ಮಾಡಿಸ್ಬೇಕು ಮಾಡಿಸ್ಕೊಳಪ್ಪ, ಅವ್ರು ಓಕೆ ಅಂತ. ಆಕ್ಚುಲಿ ಈ ಜರ್ನಿಲ್ ಮೇಜರ್ ಸಾಥ್ ಕೊಟ್ಟಿದ್ದು ಅವರು. ನನಗೆ ಶೂಟಿಂಗ್ ಅಲ್ಲಿ ನನ್ಗೇನು ಮಳೆಗಳಿ ಬಂದಾಗ ಬಂದು ಯಾವಾಗ್ಲೂ ನನಗೆ ಬರೋರು, ಸರ್ ನಾನು ಇದೀನಿ, ಏನ್ ವರಿ ಮಾಡ್ಬಿಡಿ, ನಿಮ್ ಟೈಮಿಗೆ ನಾನು ಅದನ್ನ ಏನಕ್ಕೆ ಹೇಳ್ತೀನಿ ಅಂದ್ರೆ, ಸೆಟ್ ಅಲ್ಲಿ ಕೆಲವೊಂದ್ಸಲಿ ಡಿಲೇ ಆಗೋಗುತ್ತೆ. ಅಂದ್ರೆ ಲೈಟಿಂಗ್ ಮಾಡ್ಬೇಕಾದ್ರೆ ಅಥವಾ ಲೊಕೇಶನ್ಸ್ ಇನ್ನೇನೋ ಆದ್ರೆ ಅದನ್ನ ಡೈರೆಕ್ಟರ್ ಪ್ರೆಷರ್ ಇಲ್ದಂಗೆ ನಾನು ಇದೀನಿ ಸರ್, ನಾನು ಇದೀನಿ, ಏನ್ ವರಿ ಮಾಡ್ಬಿಡಿ ಅಂತ ನನಗೆ ಇನ್ ಟೈಮ್ಗೆ ನಾವೇನ್ ಅನ್ಕೊಂಡ್ವಿ ಅದನ್ನ ಶೂಟ್ ಮುಗಿಸಿ ನಾವು ನೆಕ್ಸ್ಟ್ ಬೇರೆ ಶಿಫ್ಟ್ ಆಗ್ಬೇಕಿತ್ತು ಕೊತ್ಲವಾಡಿಗೆ. ಅಂದ್ರೆ ನಾವು ತಲಕಾಡಲ್ಲೂ ಶೂಟ್ ಮಾಡಿದ್ವಿ. ಸೊ ಅಲ್ಲೇನಂದ್ರೆ ನಮ್ಗೆ ಕ್ಲೈಮ್ಯಾಕ್ಸ್ ತೆಗಿಬೇಕಾದ್ರೆ ಹೆವಿ ಮಳೆ, ಅಂದ್ರೆ ರಿವರ್ ಅಲ್ಲಿ ನೀರ್ ಬರ್ತಾ ಇದೆ ಹಿಂಗೆ. ಆಮೇಲೆ ಗಾಡಿಗಳೆಲ್ಲ ಊದ್ಕೊಬಿಟ್ಟಿತ್ತು, ಮೂವ್ ಆಗ್ತಿರ್ಲಿಲ್ಲ, ಟೆನ್ಷನ್ ನಮ್ಗೆ ಓಡ್ತಾ ಇರುತ್ತೆ, ಏನಿದು ಇಲ್ಲಿ ಟೈಮ್ ಕಿಲ್ ಆಯ್ತೈತೆ, ಟೈಮ್ ಕಿಲ್. ಒಂದಿನ 1 ಗಂಟೆಗೆ ಮಿಡ್ ನೈಟ್ ಫಸ್ಟ್ ಶಾಟ್ ಸ್ಟಾರ್ಟ್ ಆಗಿದೆ. ಏನಕ್ಕೆ ಅಂದ್ರೆ ಗಾಡಿಗಳು ಪುಷ್ ಆಯ್ತಿಲ್ಲ, ಒಂದು ಕ್ರೇನ್ ಸಿಗಾಕೋಗ್ಬಿಡ್ತು, ಕ್ರೇನ್ ಬರ್ಬೇಕು, ಟಾಪ್ ಲೈಟ್ ಕಟ್ಟಿಸ್ಬೇಕು ಅವರು. ಸರಿ, ಕ್ಯಾಮ್ರಾಮನ್ ಕೊನೆಗೂ ಏನಂದ್ರು ಅಂದ್ರೆ, ಸರ್ ಅದ್ ಬರ್ಲಿಲ್ಲ ಅಂದ್ರೆ ತಲೆ ಕೆಡ್ಸ್ಕೊಳ್ಳೋದ್ ಬೇಡ, ಅವ್ರು ಟೀಮ್ ಇದೆಯಲ್ಲ, ಅವ್ರ ಟೀಮ್ ಸಖತ್ತಿದ್ದಾರೆ. ಅಂದ್ರೆ ನಾನು ಅವ್ರ ಟೀಮ್ ಯಾವಾಗ್ಲೂ ಅಪ್ರಿಶಿಯೇಟ್ ಮಾಡ್ತಾ ಇರ್ತೀನಿ. ಹೆಂಗಿದ್ದಾರೆ ಅಂದ್ರೆ, ಅವ್ರು ಹಿಂಗ ಅಂದೆ, ನೀನ್ ಅಲ್ಲೋಗ, ನೀನ್ ಇಲ್ಲೋಗ ಅಂತ ಹೇಳೋಷ್ಟು ಪಟ್ 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 ಅಂತ. ನಾನ್ ಬಂದೆ ರಾತ್ರಿ ಬಂದು ನೋಡ್ತೀನಿ, ಅಲ್ಲೆಲ್ಲೋ ರೋಸ್ಟಮ್ ಹಾಕಿದ್ದಾರೆ. ಹೆಂಗೆ ಅಂದ್ರೆ ಫಾರೆಸ್ಟ್ ಕಾಡು. ನಾನ್ ಕೇಳಿದೆ, ಸರ್ ಅಲ್ಲಿಗೆ ಹೆಂಗ್ ಹೋದ್ರು ಸರ್ ಅಂತ. ಅಲ್ಲಿ ನೋಡ್ರೆ ಮೇಲ್ಗಡೆ ಒಬ್ರು ಕೂತಿದ್ದಾರೆ, ಲೈಟು. ಅಂದ್ರೆ ನೀವು ರೋಸ್ಟಮ್ ಲೈಟ್ ಇಟ್ಕೊಂಡು ಹತ್ಬೇಕು ಅನ್ನೋದು ಒಂದು 20-25 kg ಇರುತ್ತೆ, ತುಂಬಾ ಟಫ್ ಅದೆಲ್ಲ ಜವಾಬ್ದಾರಿ. ಸೊ ರೀಸೆಂಟ್ ಆಗೆಲ್ಲ ತುಂಬಾ ಇನ್ಸಿಡೆಂಟ್ಸ್ ಆಗಿದೆ, ಲೈಟ್ ಎತ್ಕೊಂಡು ಹತ್ಬೇಕಾದ್ರೆ ಬಿದ್ದು ಟೆಕ್ನಿಷಿಯನ್ಸ್ಗಳು ಎಕ್ಸ್ಪೈರ್ ಆಗಿರೋದು, ಆ ತರದೆಲ್ಲ. ಆದ್ರೆ ಗಾಡ್ ಗ್ರೇಸ್ ನಮ್ಗೇನು ಆಗಿಲ್ಲ ನಮ್ ಸೆಟ್ ಅಲ್ಲಿ, ಯಾಕಂದ್ರೆ ನಾವು ಮಾಡಿರೋ ಲೊಕೇಶನ್ಸ್ ಎಲ್ಲ ತುಂಬಾ ಟಫ್ ಲೊಕೇಶನ್ಸ್ಗಳೇನೆ. ಫಾರೆಸ್ಟ್ ಆಗ್ಬೋದು ಅಥವಾ ಇನ್ನೆಲ್ಲೋ ಶೂಟ್ಗಳು ಮಾಡ್ಬೇಕಾದ್ರೆ ನನಗೆ ಪ್ರಾಬ್ಲಮ್ ಆಗಿದೆ ಅಂದ್ರೆ ಮಳೆ ಗಾಳಿಯಿಂದ. ಒಂದ್ಸಲಿ ಅಂತೂ ಮಟ್ ಮಧ್ಯಾಹ್ನನೇ ಬಿರ್ಗಾಳಿ, ಜೋರ್ ಬಿರ್ಗಾಳಿ ಮಳೆ. ನಾನೇನ್ ಅನ್ಕೊಂಡ ಎಲ್ಲ ಕೊಚ್ಕೊಂಡೆ ಹೊಂಟಿತ್ತು. ನಮ್ಮ ಜೂನಿಯರ್ ಆರ್ಟಿಸ್ಟ್ಗಳಿದ್ರೆ ಎಲ್ಲ ದಬ್ ಅಂತ ಬಿದ್ದೋದ್ರು, ಆ ರೇಂಜ್ ಜೋರ್ ಮಳೆ ಇತ್ತು. ಮಧ್ಯಾಹ್ನಕ್ಕೆ ಪ್ಯಾಕಪ್ ಆಗೋಯ್ತದು. ಕರೆಕ್ಟ್ ಆಗಿ ಒಂದು 7-8 ಗಂಟೆಗೆ ನಿಲ್ತು ಮಳೆ. ಇದ್ರಲ್ಲಿ ನಿಮ್ಗೆ ನೆನ್ಪಿರ್ಬೇಕು, ತಲಕಾಡಲ್ಲಿ. ಹೌದು ಹೌದು, ನಿಮ್ದು ಸೀನ್ ಮುಗಿಸಿ ನಾವು ಅಲ್ಲಿಗೆ ಹುಲ್ಲಿನ ಮೆದೆ ಎಲ್ಲ ಸೆಟ್ ಹಾಕಿದ್ರು, ಅದೆಲ್ಲ ಹಂಗೆ ಅದೇ ಸೀನ್ ಪ್ಲಾನ್ ಮಾಡ್ತಾ ಇದ್ರು. ಅದು ಹುಲ್ಲಿನ ಮೆದೆ ಎಲ್ಲ ಫುಲ್ ಒಂದೇ ಒಂದು ಗರ್ಕೆಯಷ್ಟು ಸಿಗ್ಲಿಲ್ಲ, ಅದು ಹುಲ್ಲು ಆ ರೇಂಜ್ ಕೊಚ್ಕೊಂಡೈತು. ಹಂಗಾಗಿ ನನ್ಗೆ ಅಮ್ಮ ಅಲ್ಲಿಂದನೇ ಸಾಥ್ ಕೊಟ್ಕೋತಾ ಬಂದಾಗ ಕೊನೆಗೆ ಫೈನಲಿ ನಾವ್ ಇವತ್ತೇನು ಪೋಸ್ಟರ್ಸ್ ಗಳನ್ನ ನೋಡ್ತೀವಿ. ಇದನ್ನು ಅಷ್ಟೇ, ನಾನು ಇದನ್ನ ಚೆನ್ನೈಯಲ್ಲಿ ಮಾಡ್ಸಿರೋದು, ದಿನೇಶ್ ಅಶೋಕ್ ಅನ್ಬಿಟ್ಟು ಅವ್ರು ಮಾಡಿರೋದು. ಅದ್ಭುತವಾದ ಪೋಸ್ಟರ್ ಡಿಸೈನ್ಸ್ ಮಾಡ್ಕೊಟ್ರು. ಈವನ್ ನಮ್ದು DI ನಡೀತಾ ಇದೆ, ಕೆನಾಕ್ ಸ್ಟುಡಿಯೋ ಅಂತ. ಅಲ್ಲಿ ನಮ್ದು ಇವತ್ತೇನು ನೀವು ವಿಜುವಲ್ ಕ್ವಾಲಿಟಿ ಇದೆಲ್ಲ ಏನ್ ಹೇಳ್ತೀರಾ, DI ಎಲ್ಲ ಅಲ್ಲ ಆಗಿರೋದು. ಅಂದ್ರೆ ನಮ್ಗೆ ಟೆಕ್ನಿಕಲಿ ಎಲ್ಲೂ ಅವರು ಕಾಂಪ್ರಮೈಸ್ ಆಗಕ್ ಬಿಟ್ಟಿಲ್ಲ. ಅವ್ರು ನನಗೆ ಕೇಳೋರು, ನಿನ್ಗೆ ಇದ್ ಬೇಕಾ, ಇದು ಅಮ್ಮ ಅವಾಗ್ಲೇ ಹೇಳಿದ್ರಲ್ಲ, ಹಂಗೆ ಇದ್ ಬೇಕಾ ಅಮ್ಮ, ನಂಗೆ ಇದ್ ಬೆಟರ್ ಅನ್ಸುತ್ತೆ ಅಂದ್ರೆ ತಗೋ ಅಷ್ಟೇ, ಬಟ್ ಕ್ವಾಲಿಟಿ ಚೆನ್ನಾಗಿರುತ್ತೆ. ಏನ್ ಮಾಡ್ತಾರ ಗೊತ್ತೇನ್ರಿ, 10 ರೂಪಾಯಿ ತಕ 12 ರೂಪಾಯಿ ಆಗುತ್ತೆ. 10 ರೂಪಾಯಿ ಕೊಡ್ತೀನಿ ಅಂದಾಗ 2 ರೂಪಾಯಿ ಕಡಿಮೆ ಕ್ವಾಲಿಟಿ ಹಾಳಾಗುತ್ತೆ. ಹೌದು, ಇಷ್ಟೇ ವ್ಯತ್ಯಾಸ. ಇನ್ನೇನ್ ನಾವೇನ್ ಫುಲ್ ಸಿನಿಮಾ ದುಡ್ಡು ಎಲ್ಲೂ ಉಳ್ಸಕ್ಕಾಗಲ್ಲ. ಆದ್ರೆ 2 ರೂಪಾಯಿ ಹಾಕಿ ಒಳ್ಳೆ ಕ್ವಾಲಿಟಿ ಕೊಡೋದು ಹೆಂಗಿದೆ, ಅದ್ ಬಿಟ್ಬಿಟ್ಟು ನಾವ್ ಅಲ್ಲಿ ಉಳ್ಸಕ್ ಹೋಗಿ ಆಮೇಲೆ ಅಮ್ಮ ನೀವು ಅದ್ ಕೇಳಿದೆ ಇದ್ ಕೊಟ್ರಿ ಅಂತ ನಮ್ಮೇಲೆ ಎತ್ತಾಗ್ತದೆ. ಅದನ್ನ ನನ್ಗೂ ಗೊತ್ತಾಗುತ್ತೆ. ಆದ್ರೆ ನಾನು ಗಮನ ಕೊಡೋದು ದಿ ಬೆಸ್ಟ್ಗೆನೆ. ಕೆಲಸ ಕಡೆಗೆ ಔಟ್ಪುಟ್ ಮಾತಾಡ್ಬೇಕು. ಅದ್ ಯಾವಾಗ ಬರೋದು ಹೇಳಿ, ಕೆಲಸ ಚೆನ್ನಾಗಿ ಮಾಡಿದ್ರೆ ಆಮೇಲೆ ರಿಸಲ್ಟ್ ಬರುತ್ತೆ. ಅದು ಮೊದ್ಲೇ ನಮ್ಮಲ್ಲಿ ಗೊತ್ತಲ್ಲ ನಿಮ್ಗೆ ಹೆಂಗಿದೆ ಇವಾಗ ಕಾಂಪಿಟೇಷನ್ ಇಲ್ಲ. ಹಂಗಾಗಿ ನಾವೇನ್ ತುಂಬಾ ದೊಡ್ಡದಾಗಿ ಮಾಡಿದೀವಿ ಅಂತ ಅಲ್ಲ, ಬಟ್ ಇರೋದ್ರಲ್ಲಿ ನಮ್ಗೆ ಏನ್ ಗೊತ್ತು ಅದನ್ನೀಗ ನೀವು ಫುಲ್ ಲಾಸ್ಟಿಗೆ ಹೋಗೋಣ ಅಂತ ಹೋಗಿದ್ರು ಹೋಗ್ಬೋದು. ಬಂದ್ಮೇಲೆ ಸ್ವಲ್ಪ ಬೆಟರ್ ಆಗಿ ಹೋಗೋಣ ಅಂತ ಯೋಚಿಸಿದೀವಿ ಅಷ್ಟೇ. ಇನ್ನೇನು ಇದಕ್ಕೇನು ದೊಡ್ಡ ಬಜೆಟ್ ಹಾಕಿದೀವಿ ಅದೆಲ್ಲ ಅಲ್ಲ. ನಾವು ಅನ್ಕೊಂಡಿದ್ ಬಜೆಟ್ಗಿಂತ ಒಂದ್ ಸ್ವಲ್ಪ ಜಾಸ್ತಿ ಬಂದ್ರು ತಡ್ಕೋಬೇಕು ಅಂತ ನಾನು ಹೇಳ್ತಾ ಇರೋದು. ಆ ತಡೆಯ ಮೈಂಡ್ ಸೆಟ್ ಇಂದಾನೆ ಸಿನಿಮಾಗೆ ಬರ್ಬೇಕು. ನೀವ್ ಅನ್ಕೊಂಡಷ್ಟು ಆಗಲ್ಲ. ಈಗ ಒಂದು ಎಕ್ಸಾಂಪಲ್, ನಾವು ಲೇಡೀಸ್ ಒಂದ್ ಬಟ್ಟೆ ತಗೊಳಕ್ ಹೋಯ್ತೀವಿ, 2000 ರೂಪಾಯಿಲೇ ತಗೋಬಾ ಅಂತಾರೆ ಯಜಮಾನ್ರು. ನಾವು ಹೋಗ್ಬಿಟ್ಟು ಇನ್ನೂ 500 ರೂಪಾಯಿ ಜಾಸ್ತಿ ತತ್ತೀವಿ. ಹಂಗೆ ಅದು ಆಗುತ್ತೆ, ಏನು ಮಾಡಕ್ಕಾಗಲ್ಲ. ಅಲ್ಲಿ ಹೋದಾಗ ಕ್ವಾಲಿಟಿ ಅದೆಲ್ಲ ಬರಿರ್ತಲ್ಲ, ಸುಮ್ನೆ ಕೊಡಲ್ಲ ದುಡ್ಡ ನಾವು.
ಕೆಲಸ. ಆಮೇಲೆ ಇನ್ನೂ ಯಾವುದಕ್ಕೂ ಜಾಸ್ತಿ ಕೊಟ್ಟಿವಲ್ರಿ, ಇನ್ನ ಸ್ವಲ್ಪ ಮೇನ್ ಒಳ್ಳೇದು ಅಂದ್ರೆ ನಾವು ಇಲ್ಲ select ಟೆಕ್ನಿಕಲ್ ಟೀಮ್ ಇಂದ ಹಿಡಿದು ಅಪ್ ಟು ಪ್ರೀ ಇಂದ ಹಿಡಿದು ನಾವು ಪೋಸ್ಟ್ ಪ್ರೊಡಕ್ಷನ್ಸ್ ವರ್ಗುನು ಎಲ್ಲೂ ನಾವು ಕಾಂಪ್ರಮೈಸ್ ಆಗಿಲ್ಲ. ಅಂದ್ರೆ ನಮ್ಗೆ ಈ ತರ ಬೇಕು ಅಂದ್ರೆ ಆಯ್ತು ತಗೊಳಪ್ಪ ಮಾಡು, ಆಪ್ಷನ್ಸ್ ಇದೆ. ನಮಗೂ ಇಲ್ಲ ಆಪ್ಷನ್ಸ್ ಗಳಿದ್ದಾಗ ನಾವು ಆಪ್ಷನ್ಸ್ ಗಳನ್ನ ಕೇಳ್ತೀವಿ. ಆಮೇಲೆ ಒಂದೊಂದ್ಸತಿ ಅನ್ನೋರಮ್ಮ ಬೇಡ ಇದ್ ನಾನು ಇದ್ರಲ್ಲೇ ಮಾಡ್ಕೋತೀನಿ, ಇದನ್ನ ಅಡ್ಜಸ್ಟ್ ಮಾಡ್ತೀನಿ ಅನ್ನೋ ಆಯ್ತು. ನಮ್ ಪಾಯಿಂಟ್ ಆಫ್ ವ್ಯೂ ಹೆಂಗಿರುತ್ತೆ ಅಂದ್ರೆ ಯಾವಾಗ್ಲೂ ಬಜೆಟ್ ಸೇವ್ ಮಾಡೋದೇ ಇರುತ್ತೆ. ಇಲ್ಲೆಲ್ಲೋ ಹೋಗ್ತಿರುತ್ತೆ. ಅಂದ್ರೆ ಜನರಲಿ ವಿಚಾರ ಯಾವ್ದು ಬೇಡ. ಬೆಳಗ್ಗೆ ನಾವೇನೋ ಡಿಸ್ಕಸ್ ಮಾಡ್ತಾ ಇದ್ವಿ, ಅಮ್ಮ ಇದೇನೋ ಬೇಡ ಅನ್ಸುತ್ತೆ, ನಿಂಗೆ ಗೊತ್ತಾಗಲ್ಲ ಸುಮ್ಮನೆ ಅಂದ್ರೆ ನನ್ಗೆ ಅವ್ರ ಧೈರ್ಯ ತುಂಬ್ತಾ ರಿಲೀಸ್ ವಿಷಯದಲ್ಲಿ ಕೆಲವು ನನಗ್ ಗೊತ್ತು, ನಾನ್ ನೋಡಿದೀನಿ. ಅಂದ್ರೆ ರಿಲೀಸ್ ಮಾಡುವಾಗ ನಿಮ್ಗೆ ಈಗ ನಾವು ಮೀಡಿಯಾ ನಾವೆಲ್ಲ ನಿಮ್ಮನ್ನ ಮೀಟ್ ಮಾಡ್ಲೇಬೇಕು. ಈ ಟೈಮಲ್ಲಿ ನಾವು ನಿಮ್ಗೆ ಇಷ್ಟು ದಿನ ನಾವೇನೋ ಹಂಗಂಗ್ ಮಾತಾಡ್ಕೊ ಬಂದಿದ್ದಲ್ಲ, ರೆಸ್ಪೆಕ್ಟ್ಫುಲ್ ಆಗಿ ನಿಮ್ಗೊಂದ್ ಮೀಟಿಂಗ್ ಕೊಟ್ವಿ ಕರೆದು, ಯಾಕೆ ನಾವೊಂದ್ ಬ್ಯಾನರ್ ಬರ್ತಾ ಇದೀವಿ ಅಂತ, ಅದು ಕೊಡ್ಬೇಕು. ಅದ್ರಲ್ಲಿ ನಮಗೆ ಖರ್ಚಾಗುತ್ತೆ ಅಂತ ನಾವು ಉಳ್ಸಕ್ ಆಗಲ್ಲ. ಅಂದ್ರೆ ನಾನು ಹೇಳಿದ್ದು ನೀವು ಅದಕ್ಕೆಲ್ಲ ನಾವು ರೆಡಿಯಾಗೇ ಬರ್ಬೇಕು. ಈಗ ನಾವು ಅಷ್ಟು ಈಗ ಯಶೋರಮ್ಮ ಅಂತ ಬರ್ತಾವ್ರೆ ಅಂದಾಗ ನಾನು ಮಾಡಕ್ಕಾಗಲ್ಲಪ್ಪ, ನನ್ನ ಹತ್ರ ದುಡ್ಡಿಲ್ಲ ಅನ್ನಕ್ ಆಗಲ್ಲ. ಇದೆಯೋ ಇಲ್ವೋ, ಪ್ರೆಸ್ ಅವ್ರಿಗೆ ಒಂದು ಅಫಿಷಿಯಲ್ ಕರೆದು ನಾವು ಒಂದು ಪ್ರೆಸ್ ಮೀಟ್ ಮಾಡಿದ್ವಿ, ಮುಗ್ದೋಯ್ತು, ನಾವ್ ಹೇಳ್ಬಿಟ್ವಿ ನಮ್ ಕಡೆಯಿಂದ. ಆಮೇಲೆ ನೀವೇನು ಒಳ್ಳೇದು ಕೆಟ್ಟದ್ದು ನಮಗ್ ಸೇರಿದ್ದು. ಆಗ ರಿಲೀಸ್ದು ನನಗೆ ಕೆಲವು ಐಡಿಯಾ ಇರುತ್ತೆ. ಈಗ ನಮ್ ಪೃಥ್ವಿ ಅಂಬಾರ್ಗೆ ಹೀರೋ, ನನ್ ಮಗ ಅಂತಲ್ಲ, ನಾನು ಯಾವ ಹೀರೋ ಬಂದ್ರು ನಮ್ ಸಿನಿಮಾಗೆ ಹೀರೋ ಅವ್ರು ಅಷ್ಟೇ. ಆದ್ರೆ ನಮ್ಗೆ ದುಡ್ಡಿನ ಲೆಕ್ಕಾಚಾರ ಅಲ್ಲ, ನಮ್ ಹೀರೋ ಹೆಂಗ್ ಗೆಲ್ಬೇಕು, ನಮ್ಮ ಮಗ ಆದ್ರೂ ಅಷ್ಟೇ, ಯಾರಾದ್ರೂ ಅಷ್ಟೇ, ಆ ತಾಟಿ ಕೆಲಸ ಮಾಡ್ಬೇಕು. ಇವಾಗ ಅಣ್ಣವರು ಅಷ್ಟೇ, ಯಾವ್ದಾದ್ರು ವಿಷಯ ಬಂದಾಗ ನನ್ನ ಕಟೌಟ್ಗಿಂತ ಅವ್ರ ಕಟೌಟ್ ಜಾಸ್ತಿ ಇರ್ಬೇಕು ಅಂತ ಹೇಳೋರಂತೆ. ಯಾಕೆ ಹೇಳೋರು? ಈಗ ಅಣ್ಣವರು ಕಟೌಟ್ಗಿಂತ ಅಂಬರೀಷ್ ಕಟೌಟ್ ಒಂದು ಚೂರು ಕಮ್ಮಿ ಆಗ್ಬಾರ್ದು, ಬೇಕಾದ್ರೆ ಅವ್ರು ಜಾಸ್ತಿ ಇರ್ಲಿ. ಆ ತರದಲ್ಲಿ ಕೆಲವು ಎಲ್ಲ ವಿಷಯದಲ್ಲೂ ಬರುತ್ತೆ. ಹಂಗನ್ಬಿಟ್ಟು ನಾವು ಅವ್ರು ಬೇಡ ಅದ್ರಲ್ಲ ಹಂಗ ದೊಡ್ಡ ಒಳ್ಳೆತನ ಇಟ್ಕೊಂಡೆ ಕೆಲಸ ಮಾಡ್ಬೇಕಾಗ ದೇವ್ರ ಆಶೀರ್ವಾದ ಮಾಡ್ತಾರೆ ನಮ್ಗೆ, ಮನುಷ್ಯರು ಮಾಡಲ್ಲ. ನಾವು ಹಂಗನ್ಬಿಟ್ಟು ದುಡ್ಡು ತಗೊಂಡಾಗ ಅಣ್ಣನ ಮೇಲೆ ಏನ್ ಫಾಲ್ ಮಾಡಿದವ್ರಲ್ಲ ಅವರು, ಆದ್ರೆ ಯಾವ್ದಕ್ಕೂ ಕಡಿಮೆ ಮಾಡ್ತಾ ಬರ್ಲಿಲ್ಲ. ಕ್ವಾಲಿಟಿ ಸಿನಿಮಾ ಏನ್ ಕೇಳತ್ರಿ, ಕ್ವಾಲಿಟಿ ಕೇಳುತ್ತೆ. ಆಮೇಲೆ ಇವಾಗ ಥಿಯೇಟರ್ಸ್ಗೆಲ್ಲ ಹೋಗ್ತಾ ಇಲ್ಲ ಅಂದ್ರೆ ನಾವು ಅದಕ್ಕೆಲ್ಲ ಕರೆಕ್ಟಾಗಿ ಇವಾಗ ಯೋಚನೆ ಮಾಡ್ತಾ ಈಗಿಂದಾನೇ ಹೋಗ್ಬೇಕು, ಮುಂದಿನ ಪೀಳಿಗೆ ಉಳಿಸ್ಬೇಕಂದ್ರೆ. ಏನಂತೀರಾ? 100%. ಇಲ್ಲ ಅಂದ್ರೆ ಆಗಲ್ಲ. ನೀರು ಮೊನ್ನೆ ಬೆಳಿಗ್ಗೆ ಯಾವ್ದೋ ಒಂದು ಓದ್ತಾ ಇದ್ದೆ ನಾನು, ಇನ್ನು ಸ್ವಲ್ಪ ದಿವಸದಲ್ಲಿ ಮೊಮ್ಮಕ್ಳಿಗೆ ನೀವೇನ್ ಕುಡಿಯಕ್ ನೀರಿಟ್ಟು ಹೋಗ್ತಾ ಇದ್ದೀರಾ ಅಂತ. ಯಾರು ಯೋಚಿಸ್ತಿಲ್ಲ, ಎಲ್ಲರೂ ಬಾಯಲ್ಲಿ ಮಾತಾಡ್ತಾವ್ರೆ. ಸುಮ್ನೆ 10 ಲೀಟರ್ ನೀರ್ ನೆಲಕ್ಕೆ ಚೆಲ್ತಾ ಇರ್ತಾರೆ. ಈಗ ಅಕ್ಕಿ ತೊಳಿತೀವಿ ನಾವು, ಬೇಳೆ ತೊಳಿತೀವಿ, ತಗೊಂಡೋಗಿ ಗಿಡಕ್ಕೆ ಕುಯ್ಬೋದು, ಸುಮ್ನೆ ಮೋರಿಗೆ ಕುಯ್ತೀವಿ. ಯಾಕೆ ಹೇಳಿ? ಅಲ್ಲಿಂದ ಅಲ್ಲಿಗೆ ಹೋಗಕ್ ಸೋಂಬೇರಿತನ. ಮಾತು ಮಾತ್ರ ತುಂಬಾ ಚೆನ್ನಾಗಿ ಸ್ಪೀಚ್ ಮಾಡ್ತೀವಿ. ಏನಂತೀರಾ? 100%. ಮಾತು ಬೇರೆ, ವ್ಯವಹಾರ ಬೇರೆ. ನಾನು ನಿಜ, ನೀವು ನಂಬಲ್ಲ, ಇಡೀ ಅಕ್ಕಿ ತೊಳಿತೀನಲ್ಲ, ಅದಕ್ಕೊಂದ್ 2 ಬಕೆಟ್ ಇಟ್ಬಿಟ್ಟು ನಾನು ಮೆಟ್ಲು 2 ಸ್ಟೆಪ್ ಇಂದ ಹತ್ಬಿಟ್ಟು ಗಿಡಕ್ಕೆ ಕುಯ್ತೀನಿ. ಯಾಕೆ ಹೇಳಿ? ನಮ್ಮಲ್ಲಿ ಎಲ್ಲ ಕಡೆ ಪಂಪ್ ಸೆಟ್ ಹಾಕ್ಸಿದೀವಿ, ಹೆಜ್ಜೆಜ್ಜೆಗೂ ಹಾಕ್ಸಿದೀವಿ. ನೀರ್ ಸೇವ್ ಮಾಡ್ಬೇಕಂದ್ರೆ ಮನ್ಸಾರೆ ಮಾಡ್ಬೇಕು. ನಾವು ಅಕ್ಕಿ ತೊಳೆದ್ ನೀರು, ಗೊಬ್ಬರ ಮಾಡೋದು ಅವೆಲ್ಲ ಮಾಡ್ತೀವಿ. ಅದು ನಿಜವಾದ ಮನಸ್ಸಾಕ್ಷಿಯಿಂದ ಮಾಡ್ತೀವ್ರಿ. ಐತೆ ನಮ್ಮ ಹತ್ರ ಅಂತ ತಗೊಂಡೋಗಿ ನೀರೆಲ್ಲ ಚೆಲ್ಲಕ್ಕಾಗತ್ತಾ? ಹಂಗೆ ಇದು ಸಿನಿಮಾ ವಿಷಯ, ಬೇರೆ ಏನು ಅಲ್ಲ. ಆಮೇಲೆ ಇದು ನಾವು ಮಾಡಿದ್ರೆ ನಮ್ಮ ಹಿರಿಕರು ಮಾಡಿ ಬಂದಿದ್ದ ನಾವು ಫಾಲೋ ಮಾಡಬೇಕು, ನಮ್ಮ ಮಕ್ಕಳು ಫಾಲೋ ಮಾಡ್ತಾರೆ. ಇದೇ ಸತ್ಯ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.